ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ಇಷ್ಟು ದಿವಸ ಬರೀ ಗಾರ್ಡನ್ ವೀಡಿಯೋಸ್ ಮಾತ್ರ ಮಾಡ್ತಾಯಿದ್ದೆ. ಇವತ್ತು ಇನ್ನೊಂದು ಸ್ಟೆಪ್ಪು, ಒನ್ ಡೇ ಟ್ರಿಪ್ ವ್ಲಾಗ್ ನಾನು ಫ್ಯಾಮಿಲಿ ಜೊತೆ ಹೋಗಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾವು ಒನ್ ಡೇ ಟ್ರಿಪ್ ಆಗಿ ಮೈಸೂರಿಗೆ ಹೊರಟ್ವಿ. ಬ್ಯಾಂಗ್ಳೂರ್ ಟು ಮೈಸೂರು ಹೋಗೋವಾಗ ನಮಗೆ ಫಸ್ಟು ಸಿಗೋದು ಪಯಣ ಕಾರ್ ಮ್ಯೂಸಿಯಮ್ಮು. ನಾವು ಅದು ಮ್ಯೂಸಿಯಮ್ಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಅವರು ಗಾರ್ಡನ್ ಮೇಂಟೈನ್ ಮಾಡಿರೋ ರೀತಿ. ತುಂಬ ಚೆನ್ನಾಗಿ ಗಿಡಗಳು ಹಾಕಿದ್ದಾರೆ, ಮೇಂಟೈನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನೀಟ್ನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇದು ಪಾರ್ಕಿಂಗಲ್ಲೇ ತುಂಬ ಗಿಡಗಳು ಹಾಕಿದ್ದಾರೆ. ಒಂಥರ ಪ್ಲೆಸೆಂಟು, ಬೆಳಗ್ಗೆನೇ ಈ ರೀತಿ ಗಾರ್ಡನ್ ನೋಡೋದು ಮತ್ತು ಫ್ರೆಶ್ ಏರ್ ತೊಗೊಳ್ಳೋದು ತುಂಬ ಸೂಪರಾಗಿರುತ್ತೆ. ನೋಡಿ, ಇದು ಟ್ರೈನು ಮತ್ತು ಆ ಕಡೆ ಬಸ್ಸು ನಿಲ್ಲಿಸಿದ್ದಾರೆ, ಹಳೆ ಕಾಲದ ಬಸ್ಗಳು. ನೋಡಿ, ಪಾರ್ಕಿಂಗು ಅಷ್ಟೇ ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅರ್ಲಿ ಮಾರ್ನಿಂಗ್ ಬಂದೋರಿಗೆ ಆಲ್ಮೋಸ್ಟ್ ಬ್ರೇಕ್ಫಾಸ್ಟೂ ಇರುತ್ತೆ. ಈ ಕಡೆ ಹೋಟೆಲ್ ಕೂಡ ಇದೆ. ಅಲ್ಲಿ ಪಯಣದ ಪೂರ್ತಿ ನೋಡ್ಕೊಂಡು ಬಂದು ಮ್ಯೂಸಿಯಮ್ನ ನಾವು ತಿಂಡಿ ಅಲ್ಲೇ ಮುಗಿಸ್ಕೊಂಡು ಹೊರಟ್ವಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನಾನು ಪೂರ್ತಿ ಬರೀ ಜಾಸ್ತಿ ಗಾರ್ಡನ್ನೇ ಪ್ಲ್ಯಾಂಟ್ಸ್ನೇ ವಿಡಿಯೋ ಮಾಡಿದ್ದೀನಿ. ಇಲ್ಲೂ ನೋಡ್ಬೋದು ನೀವು, 2 ಕಲರ್ ಹುಲ್ಲು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಂತೂ. ಆ ಕಡೆ ಈ ಕಡೆ ಹೋಗೋವಾಗ ಮಧ್ಯೆ ನಡ್ಕೊಂಡು ಹೋಗ್ತಿದ್ರೆ ಆ ಕಡೆ ಈ ಕಡೆ ಆ ಥರ ಹುಲ್ಲು ಗ್ರೀನ್ರಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ, ಆ ಕಡೆ ಇದೆ ಹೋಟೆಲ್ಲು, ವಾಶ್ರೂಮ್ ಕೂಡ ಎಲ್ಲ ಅಲ್ಲೇ ಚೆನ್ನಾಗಿ. ಅಂದರೆ ಬೆಳಗ್ಗೆ ಬಂದವರಿಗೆ ತುಂಬ ಚೆನ್ನಾಗಿ ಒಂದು ಪ್ಲೆಸೆಂಟ್ ವಾತಾವರಣ ಇದೆ ಇಲ್ಲಿ. ನೋಡಿ, ನಾವು ಮ್ಯೂಸಿಯಮ್ ಹತ್ರ ಹೋಗ್ತಾ ಇದ್ದೀವಿ. ನಾನು ಬರೀ ಪ್ಲ್ಯಾಂಟ್ಸ್ ಜಾಸ್ತಿ ತೋರಿಸ್ತಾ ಇದ್ದೆ, ಇಷ್ಟು ದಿವಸ ಬರೀ ಗಾರ್ಡನಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೆ. ಇದು ನಂದು ಇನ್ನೊಂದು ಸ್ಟೆಪ್ಪು. ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪೂರ್ತಿ ನೋಡಿ ವಿಡಿಯೋನ. ಇನ್ನೊಂದು ಲಾಸ್ಟಲ್ಲಿ ನಾನು ತಾಯಿ ಚಾಮುಂಡಿ ಫೋಟೋ ಹಾಕಿದ್ದೀನಿ. ಪ್ಲೀಸ್ ಎಲ್ಲರೂ ಲಾಸ್ಟ್ವರೆಗೂ ನೋಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಇದು ವಿಡಿಯೋ. ನಂದು ಫಸ್ಟು ಟ್ರಾವೆಲಿಂಗ್ ಬ್ಲಾಗ್ ಥರ ಆಗಿದೆ ಇದು. ಗಾರ್ಡನಿಂಗ್ ಹೋಗ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ನೋಡಿ. ಕೆಳಗೂ ಅಷ್ಟೇ ತುಂಬ ಚೆನ್ನಾಗಿ ಗಾರ್ಡನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ನು, ಲೈಟ್ ಗ್ರೀನು, ಪಕ್ಕ ಪರ್ಪಲ್ಲು, ಆಮೇಲೆ ಡಾರ್ಕ್ ಗ್ರೀನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ದೊಡ್ಡವರಿಗೆ 50 ರೂಪೀಸ್ ಟಿಕೆಟ್ ಇರುತ್ತೆ. 10 ಇಯರ್ಸ್ ಕೆಳಗಡೆ ಇರೋ ಮಕ್ಕಳಿಗೆ ಟಿಕೆಟ್ ಇರಲ್ಲ. 10 ಇಯರ್ಸ್ ಎಬೋ ಇದ್ದರೆ 50 ರೂಪೀಸ್ ಟಿಕೆಟ್ ಇರುತ್ತೆ. ನನಗೆ ಒಳಗಡೆ ಬರೋವರೆಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಕಾರ್ ಕಲೆಕ್ಷನ್ದು ಮ್ಯೂಸಿಯಮ್ ಇದು ಅಂದ್ಬಿಟ್ಟು. ನೋಡಿ ತುಂಬ ಖುಷಿಯಾಯಿತು. ನೋಡಿ, ಅವ್ರದ್ದು ಕಾರು ಫೋಟೋ ಎಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ನಾವು ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಅವ್ರದ್ದು ಫೋಟೋ ಕಾಣಿಸಿಲ್ಲ. ನೋಡಿ, ಇಲ್ಲೆಲ್ಲ ವೀಲ್ಸ್ ಎಲ್ಲ ಇಟ್ಟಿದ್ದಾರೆ, ಹಳೆ ಕಾಲದಿಂದ ಹಿಡಿದು ಹೊಸ ಕಾಲದವರೆಗೂ ಒಂದು ಸ್ವಲ್ಪ ವೀಲ್ಸ್ ಇಟ್ಟಿದ್ದಾರೆ. ಆಮೇಲೆ ಜಟ್ಕಾ ಗಾಡಿ, ಬುಲಕಟ್ಟು ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎತ್ತಿನ ಗಾಡಿ, ಜಟ್ಕಾ ಗಾಡಿ ಮತ್ತು ಹಳೆ ಕಾಲದಲ್ಲಿ ಮೈಸೂರಲ್ಲಿ ಆ್ಯಕ್ಚುಲಿ ಇದೆಲ್ಲ ತುಂಬ ಇರುತ್ತೆ ಆ ಕಡೆ ಎಲ್ಲ. ಇವಾಗ್ಲೂ ಜಟ್ಕಾ ಗಾಡಿ ಎಲ್ಲ ಮೈಸೂರಲ್ಲಿ ಫೇಮಸ್ಸು. ನೋಡಿ, ಎಲ್ಲ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಇದೆಲ್ಲ ನಾವು ಸಣ್ಣ ಹುಡುಗರು ಇದ್ದಾಗ ನೋಡಿದ್ವಿ ಆ್ಯಕ್ಚುಲಿ. ಇವಾಗಂತೂ ಯಾರೂ ಯೂಸ್ ಮಾಡಲ್ಲ ಬಿಡಿ. ಆದರೂ ಇದೆಲ್ಲ ಈ ರೀತಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ಕಾರ್ ಕಲೆಕ್ಷನ್ಸು. ಅಂದರೆ ಔಟ್ಸೈಡ್ ಕಂಟ್ರಿದೂ ಕಾರೆಲ್ಲ ಕಲೆಕ್ಷನ್ ಇದೆ ಅಂತ ಹೇಳಿದ್ರು. ನನಗೆ ಕಾರ್ ಬಗ್ಗೆ ನಿಜವಾಗ್ಲೂ ಅಷ್ಟು ಗೊತ್ತಿಲ್ಲ. ಯಾರು ಏನಾದ್ರು ತಪ್ಪು ಹೇಳಿದ್ರೆ ನನಗೆ ತಪ್ಪು ತಿಳ್ಕೊಬೇಡಿ. ಆದರೆ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಕಾರ್ ಕಲೆಕ್ಷನ್ಸ್ ಇದೆ. ಒಂದು 2-3 ಕಾರಂತೂ ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಇದು ಅಷ್ಟೇ ಸಕ್ಕತ್ತಾಗಿದೆ ಕಾರು ನೋಡೋಕ್ಕೆ. ಕಲರ್ ಕಾಂಬಿನೇಷನ್ಸು ಒಂದೊಂದು ಕಾರ್ದಂತೂ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಪ್ಲೇಟ್ ಹಾಕಿದ್ದಾರೆ. ತುಂಬ ಕಾರ್ದು ಕಲೆಕ್ಷನ್ಸದು ನೋಡೋರು, ಇಷ್ಟ ಇರೋರು, ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತೇ ನಾವು ತಿಳ್ಕೊಳ್ಳೇಬೇಕು ಅನ್ನೋರು ಇಲ್ಲಿ ಹೋದ್ರೆ ವಿತ್ ಇನ್ಫಾರ್ಮೇಷನ್ನು ನೀವು ಕಾರ್ದು ಎಲ್ಲನೂ ನೋಡ್ಕೊಂಡು ಬರ್ಬೋದು. ಆದರೆ ಕಾರ್ ಟಚ್ ಮಾಡೋಂಗಿರಲ್ಲ. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ನಮಗೇನು ಒಂದು ಸತಿ ನೋಡಬೇಕು ಅನ್ನೋ ಥರ ನೋಡ್ಕೊಂಡು ಬಂದ್ವಿ ನಾವು. ಆದರೆ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನೋಡಿ, ಹೇಗೆ ಹೊಳಿತಾ ಇದ್ದಾವೆ ಹಂಗೆ ಕಾರ್ಗಳು. ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ನೋಡಿ, ಇದು ಅಷ್ಟೇ
ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿರೋ ಅನ್ನಿಸ್ತು. ಇದು ನೋಡಿ ವೈಟ್ ಮತ್ತು ಬ್ಲೂ ಇದು ಮಾತ್ರ ಸೂಪರಾಗಿದೆ ಕಾಂಬಿನೇಷನ್ ಕಲರು. ಹಂಗೆ ನೀಟ್ನೆಸ್ ಮೇಂಟೈನ್ ಮಾಡಿದವರು. ನೀವು ಫ್ಲೋರ್ ಆಗ್ಬೋದು, ಯಾವುದಾದ್ರೂ ನೋಡ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಕಾರ್ಗಳಿತ್ತು. ಮತ್ತು ಹಳೆ ಕಾಲದಲ್ಲಿ ಮಹಾರಾಣಿಯರನ್ನ ಎತ್ಕೊಂಡು ಬರ್ತಿದ್ರಲ್ಲ, ಆ ಥರ ದಿಬ್ನ ಟೈಪು ಅದೆಲ್ಲನೂ ನೋಡಿ ಮೇಲೆ ಹ್ಯಾಂಗ್ ಮಾಡಿದ್ದಾರೆ ನೋಡಿ. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿತ್ತು ಇದಂತೂ ಕಾರು ಬ್ಲ್ಯಾಕು. ನಾನಿದ್ರು ಯಾವ ಕಾರ್ ಮುಂದೆನೂ ನಾನು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿಲ್ಲ. ಇದೊಂದು ಕಾರ್ ಮುಂದೆ ಮಾತ್ರ ನಾನು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀನಿ. ಹಿಂದೆಗಡೆ ಬ್ಯಾಕ್ಗ್ರೌಂಡು, ರಾಜ್ ಫೋಟೋಸು ಎಲ್ಲ ತುಂಬ ಇಷ್ಟ ಆಯಿತು. ಇದು ಒಂಥರ ಅಟ್ರಾಕ್ಷನ್ ಥರ ಇತ್ತು ಚೆನ್ನಾಗಿ. ನೋಡಿ ಇದೆಲ್ಲ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಮತ್ತು ಇಲ್ಲೆಲ್ಲ ಹಳೆ ಬೈಕ್ಸ್ ಎಲ್ಲ ಇಟ್ಟಿದ್ದಾರೆ. ಇವೆಲ್ಲ ಆಲ್ಮೋಸ್ಟು ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡ್ತಿದ್ವಿ ಈ ಥರ ಬೈಕ್ಸ್. ಇವಾಗ ಯಾರೂ ಯೂಸ್ ಮಾಡಲ್ಲ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಎಲ್ಲ ಥರ ಆಲ್ಮೋಸ್ಟ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಬುಲೆಟ್ವರೆಗೂ ಎಲ್ಲ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಬೈಕುದು ಅಷ್ಟೇನೆ. ಇಷ್ಟೊಂದು ಕಲೆಕ್ಷನ್ಸ್ ನಾನು ಒಳಗಡೆ ಬರೋವಾಗ ಇಷ್ಟೊಂದು ಕಲೆಕ್ಷನ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿಲ್ಲ. ನೋಡಿ ಇದು ಔಟ್ ಆಫ್ ಕಂಟ್ರೀಸ್ ಅನಿಸುತ್ತೆ. ಹಿಂದೆಗಡೆ ಫೋಟೋ ಹಾಕಿದ್ದಾರೆ ಕಾರ್ ಇರೋದು. ನಮ್ಮ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಮೊಬೈಲಲ್ಲಿ ತೆಗ್ದಿರೋದ್ರಿಂದ. ಕ್ಯಾಮ್ರಾದಲ್ಲಿ ಹೋಗಿ ನೀವು ಬ್ಲಾಗು ಯೂಟ್ಯೂಬರ್ಸ್ ಯಾರು ಮಾಡ್ತೀರಾ ಅವರಿಗೆ ತುಂಬ ಚೆನ್ನಾಗಿ ಫೋಟೋಸ್ ತಕ್ಕೊಳ್ಳೋಕ್ಕಾಗಿರ್ಬೋದು ಎಲ್ಲ. ನಂಗೆ ಈ ಕಲರೂ ತುಂಬ ಇಷ್ಟ ಆಯಿತು ನೋಡಿ, ತುಂಬ ಚೆನ್ನಾಗಿದೆ. ಈ ಡಾರ್ಕ್ ಬ್ಲೂನೂ ಅಲ್ಲ, ಈ ಕಡೆ ಸ್ವಲ್ಪ ನೇವಿ ಬ್ಲೂ ಕಲರು ನೋಡಿ, ತುಂಬ ಚೆನ್ನಾಗಿತ್ತು ಅದೂ. ಯಾಕೆ ಹಿಂದೆಯಿಂದ ತೋರಿಸಿದೆ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಆವಾಗ ನಾನು ಮೊಬೈಲ್ ಆಫ್ ಮಾಡಿ ತಿರ್ಗಾ ಆನ್ ಮಾಡಬೇಕಾಯ್ತು. ಹಂಗಾಗಿ ಹಿಂದೆಗಡೆಯಿಂದ ಬಂತು. ಏನೋ ಅಂದ್ಕೊಂಬಿಡಿ, ತೋರಿಸಿದ್ರು ಅಂತ. ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಬಿಡಿ. ನೋಡಿ ತುಂಬ ಚೆನ್ನಾಗಿತ್ತು ಕಾರು. ನಾವು ನೋಡ್ಕೊಂಡು ಬಂದ್ವಿ. ಎಲ್ಲ ನೇಮ್ ಪ್ಲೇಟ್ಸ್ ಎಲ್ಲ ಹಾಕಿದ್ರು. ನಾನು ಇದೊಂದು ಝೂಮ್ ಮಾಡಿ ನೋಡಿದೆ ಯಾವುದು ಅಂತ. ಹಿಂದೂಸ್ತಾನ್ದು ಕಂಪ್ನಿದಂತೆ ಅದು ಕಾರು. ಅಂಬಾಸಿಟರು ಆಲ್ಮೋಸ್ಟು ನನಗೆ ಗೊತ್ತಿರೋದು ಮಾರುತಿ 800, ಅಂಬಾಸಿಟರು, ಈ ರೀತಿ ಕಾರ್ಗಳ ಹೆಸರು. ಅದ್ರ ಹಿಂದೆ ಇರೋ ಹೆಸರುಗಳೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಎಲ್ಲ ಥರ ಕಾರ್ಗಳನ್ನು ಕಲೆಕ್ಷನ್ ಮಾಡಿದ್ದಾರೆ. ಇಷ್ಟೊಂದು ಕಾರ್ ಕಲೆಕ್ಷನ್ ಇರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಮಜ್ದಾದು ಎಲ್ಲದು ಇತ್ತು ನೋಡಿ. ಎಷ್ಟು ಆಲ್ಮೋಸ್ಟ್ ಎಲ್ಲ ಕಲರ್ಸು ಇದೆ ಇಲ್ಲಿ. ವೈಟು, ಬ್ಲ್ಯಾಕು, ಈ ಕಲರ್ ಇಲ್ಲ ಅನ್ನಂಗಿಲ್ಲ. ಎಲ್ಲ ಕಲರ್ಸ್ ಕಾರೂ ಕಲೆಕ್ಷನ್ ಇದೆ. ಮತ್ತು ಒಂದು ಸತಿ ನೋಡಬೇಕು. ಎಲ್ಲ ಕಲೆಕ್ಷನ್ಸ್ ಇರೋದ್ರಿಂದ ಇಂಟ್ರೆಸ್ಟ್ ಇರೋರಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಸತಿ ಹೋಗಿ ನೋಡಿ. ನನ್ನ ಮಗನೂ ವಿಡಿಯೋ ಮಾಡ್ಕೋತಾ ಇದ್ದಾನೆ ಅವ್ರ ಅಪ್ಪನ ಫೋನ್ ಇಸ್ಕೊಂಡು. ಅವನಿಗೂ ಇಂಟ್ರೆಸ್ಟು ವಿಡಿಯೋ ಮಾಡೋದ್ರಲ್ಲಿ. ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಆ್ಯಕ್ಚುಲಿ. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಆಯಿತು ನೋಡಿ. ತುಂಬ ದೊಡ್ಡದಾಗಿದೆ, ಅಷ್ಟೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ನೋಡಿ. ಅದು ಫ್ಯಾನ್ ಎಷ್ಟು ದೊಡ್ಡದಾಗಿದೆ. ನನಗೆ ಆ ಫ್ಯಾನ್ ನೋಡೋ ಒಂದು ಸ್ವಲ್ಪ ಆಶ್ಚರ್ಯ ಆಯಿತು. ಮತ್ತು ಇಲ್ಲಿ ಪ್ಯಾರಾಶೂಟ್ ರೀತಿ ಹಾಕಿದ್ದಾರೆ, ಅದು ಹ್ಯಾಂಗ್ ಮಾಡಿದ್ದಾರೆ ಪ್ಯಾರಾಶೂಟ್ ರೀತಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೆ. ನನಗೆ ಕಾರ್ಗಳ ಬಗ್ಗೆ ಅಷ್ಟು ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲದಲೇ ಇರೋದ್ರಿಂದ ನಾನು ಬರೀ ಅದು ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೀವು ಅದನ್ನು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಥರ ಕಾರ್ಗಳಿದೆ ಎಲ್ಲನೂ. ಮತ್ತು ಇದು ಗ್ರೌಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ನಾವು. ಇಲ್ಲೂ ಅಷ್ಟೇ ತುಂಬ ಜಾಸ್ತಿನೇ ಕಾರ್ಸ್ ಆಲ್ಮೋಸ್ಟ್ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ವಲ್ಪ ಫಿಲಮ್ಸಿಗೆ ಯೂಸ್ ಮಾಡ್ತಾ ಇದ್ದಿತ್ತು ಕಾರ್ಸ್ ಇಟ್ಟಿದ್ದಾರೆ ಅಂತ ಇನ್ಫಾರ್ಮೇಷನ್ ಗೊತ್ತಾಯಿತು ನೋಡಿ. ನಾವು ಹೋಗೋಷ್ಟೊತ್ತಿಗೆ ಕೆಳಗಡೆನೂ ಸ್ವಲ್ಪ ಜನ ಇದ್ದಾರೆ, ಆಗಲೇ ನೋಡ್ತಾ ಇದ್ದಾರೆ. ಸಾರಿ. ಇದು ಕೆಳಗಡೆ ಅಂಡರ್ಗ್ರೌಂಡ್ ಥರ ಮಾಡಿ ಅಲ್ಲೂ ಕಾರ್ಸ್ ಇಟ್ಟಿದ್ದಾರೆ. ಇಲ್ಲೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಇದೆ ನೋಡಿ. ಮತ್ತು ಇಲ್ಲಿ ಹಿಂದೆಗಡೆ ಕಂಬಗಳು ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದ್ದಾವೆ ಅವು. ಹಳೆ ಕಾಲದ್ದು ಮನೆಗಳಲ್ಲಿ ಇರ್ತಾಯಿತ್ತಲ್ವ, ಆ ಥರ ಕಂಬಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ಹಳೆ ಕಾಲದ್ದು ತುಂಬ ಚೆನ್ನಾಗಿ
ವೀಲ್ಸು ಮತ್ತು ಅದು ವೀಲಿಗೆ ಹಾಕ್ತಾರಲ್ಲ ಮುಂದೆ ಪ್ಲೇಟು, ಆ ಪ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ನಾನು ಫುಲ್ಲು ಕಾರ್ದು ವಿಡಿಯೋ ಎಲ್ಲ ಕಾರ್ಗಳ್ದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಅಕಸ್ಮಾತ್ ಯಾರಿಗಾರು ಹೋಗೋಕ್ಕಾಗಿಲ್ಲ ಅಂದರೆ ಅವರು ನೋಡಿದರೆ ಗೊತ್ತಾಗತ್ತಲ್ವ ಯಾವ್ಯಾವ ಕಾರ್ ಇತ್ತು ಅಂತ ಹೇಳ್ಬಿಟ್ಟು. ನೋಡಿ, ಇದು ಟ್ಯಾಕ್ಸಿ ಅವೆಲ್ಲ ಇದ್ದಾವೆ. ಮತ್ತು ಇಲ್ಲಿ ವಿಷ್ಣುವರ್ಧನ್ ಅವ್ರದ್ದು ಕಾರ್ ಇದೆ ಅಂತೆ, ಅದು ಅಷ್ಟೇ. ಎಲ್ಲ ನೋಡ್ತಾ ಇದ್ದೀರಾ ನೀವು, ನಾನು ಇಬ್ಬರನ್ನ ತೋರಿಸ್ದಾಗಲೇ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಗಾಡಿಗಳನ್ನೆಲ್ಲ. ಮೇಲೊಬ್ಬರು ಕ್ಲೀನ್ ಮಾಡ್ತಾಯಿದ್ರು, ಇಲ್ಲೊಬ್ಬರು ಕ್ಲೀನ್ ಮಾಡ್ತಾಯಿದ್ರು, ಇನ್ನೂ ತುಂಬ ಜನ ಕ್ಲೀನ್ ಮಾಡ್ತಾಯಿದ್ರು. ನಾವು ವಿಡಿಯೋ ಮಾಡೋವಾಗ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಕಾರ್ ಅಂತೆ. ನೋಡಿ ತುಂಬ ಖುಷಿ ಆಯಿತು, ಯಾಕಂದರೆ ನಾವು ಅವ್ರನ್ನ ಲೈವಾಗಂತೂ ನೋಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಈ ರೀತಿ ಅವ್ರ ಕಾರು, ಅವ್ರ ಫೋಟೋನ ನೋಡ್ತಾ ಇದ್ದೀವಿ. ನೋಡಿ, ಇದು ಅಷ್ಟೇ ಗಾಡಿ ತುಂಬ ಚೆನ್ನಾಗಿದೆ. ಇದು ಯಾವ ರೀತಿ ಗಾಡಿ ಗೊತ್ತಿಲ್ಲ ನನಗೆ. ಇದು ಸಫಾರಿಗೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ಆ ಥರ ಗಾಡಿ ಥರ ಇತ್ತದು. ಇದು ನೋಡಿ, ಗ್ರೀನ್ ಕಲರು. ಇದು ಆ್ಯಕ್ಚುಲಿ ನಾವು ರೋಡಲ್ಲೆಲ್ಲ ನೋಡಲ್ಲ. ಮತ್ತು ನೋಡಿ, ಲಾರಿನೂ ಇಟ್ಟಿದ್ದಾರೆ. ತುಂಬ ಇವೆಲ್ಲ ಫಿಲಮ್ಸಿಗೆ ಯೂಸ್ ಮಾಡ್ತಾಯಿದ್ದಿತ್ತು ಅನಿಸುತ್ತೆ. ಏನು ಜಾಸ್ತಿ ಇದು ಕಾಣಿಸ್ತಿಲ್ಲ. ಈ ಗಾಡಿ ನೋಡಿ ಹೇಗಿದೆ ಅಂದ್ಬಿಟ್ಟು. ಇದು ಔಟ್ ಆಫ್ ಕಂಟ್ರಿದು ಅನಿಸುತ್ತೆ, ನನ್ನ ಅನಿಸಿಕೆ. ಈ ಕಾರು ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ವೆರೈಟಿ ಆಗಿದೆ ಈ ಕಾರು. ಇಷ್ಟೊಂದು ಕಾರು ಅಲ್ಲಿ ವೆರೈಟೀಸ್ ಇರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ನನಗೂ ಗೊತ್ತಾಗಿದ್ದು. ನೀವು ಅಷ್ಟೇ ಒಂದು ಸತಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಇದನ್ನು. ನೋಡಿ, ಅಲ್ಲೆಲ್ಲ ಫುಲ್ಲು ಲೈನ್ಗೆ ಎಷ್ಟು ಕಾರಿದೆ ಅಂದರೆ ತುಂಬ ಕಾರ್ಸ್ ಇದೆ. ನಾವಿಲ್ಲಿಂದ ಆಚೆ ಹೋಗಿ ತಿಂಡಿ ತಿಂದ್ಕೊಂಡು ಮೈಸೂರಿಗೆ ಹೊರಟ್ವಿ. ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಇದು ತುಂಬ ಹತ್ರನೇ. ಬರೀ ಇದೊಂದನ್ನೇ ನೋಡೋಕೆ ಹೋಗ್ತೀವಿ ಅಂದವರು ನೋಡ್ಕೊಂಡು ಬರ್ಬೋದು ಹೋಗಿ. ಆ್ಯಕ್ಚುಲಿ ಚೆನ್ನಾಗಿದೆ ಪ್ಲೇಸು. ನೋಡಿ, ನನ್ನ ಕಂಬಗಳನ್ನ ಈಗ ಸಪ್ರೇಟಾಗಿ ತೆಗ್ದೆ ವಿಡಿಯೋ. ಇಲ್ಲೂ ಅಷ್ಟೇ ನೋಡಿ, ಇದು ಫುಲ್ಲು ವೈಟ್ ಕಾರು. ಎಲ್ಲ ಕಡೆ ಯಾರೂ ಹೋಗ್ದಾಗೆ ಬ್ಯಾರಿಕೇಡ್ಗಳ ಥರ ಹಾಕಿದ್ದಾರೆ. ಯಾರೂ ಅಷ್ಟೇ ಹೋಗ್ತಿರ್ಲಿಲ್ಲ, ಹಂಗೆ ನೋಡ್ಕೊಂಡು ಬರ್ತಾಯಿದ್ರು. ನೋಡಿ, ಇಲ್ಲೂ ಒಂದು ಕಾರಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮ್ಯೂಸಿಯಮ್ನ. ಇನ್ನೂ ಜಾಸ್ತಿ ಆಗುತ್ತೆ ಅನಿಸುತ್ತೆ ಕಾರು. ಇಲ್ಲಂತೂ ಎಲ್ಲ ಕಾರ್ದು ಪಾರ್ಟ್ಸ್ ಬಿಚ್ಚಿಟ್ಟಿದ್ರು. ಇದು ನೋಡಿ, ತುಂಬ ಕಲರ್ಫುಲ್ಲಾಗಿದೆ ವ್ಯಾನು. ಈ ವ್ಯಾನ್ನೆಲ್ಲ ಆವಾಗಿನ ಹಳೆ ಕಾಲದ ಫಿಲಮ್ಗಳಲ್ಲೆಲ್ಲ ತೋರಿಸ್ತಾ ಇದ್ರಲ್ಲ, ನಾನು ಈ ಒಂದು ಅದು ಲಾರಿ ಇದು ಎಲ್ಲ ನೋಡಿಬಿಟ್ಟು ಹಂಗೆ ಅಂದ್ಕೊಂಡೆ, ಇವೆಲ್ಲ ಫಿಲಮ್ಗಳಲ್ಲಿ ತೋರಿಸ್ತಿದ್ರಲ್ವ ಹಳೆ ಕಾಲದ ಫಿಲಮ್ಗಳಲ್ಲಿ, ಅದನ್ನೇ ಇಲ್ಲಿ ಮ್ಯೂಸಿಯಮ್ಮಿಗೆ ತಂದು ಇಟ್ಟಿದ್ದಾರೇನೋ ಅಂದ್ಕೊಂಡ್ವಿ. ನೋಡಿ, ಇದು ಮಾರುತಿ 800 ಕಾರು ಚಿಕ್ಕದು. ಇಲ್ಲಿ ನೋಡಿ, ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಮಾಡಿಬಿಟ್ಟು ನೇತಾಕಿದ್ದಾರೆ ಕಾರ್ದು. ನೋಡೋಕ್ಕೆ ಚೆನ್ನಾಗಿರುತ್ತೆ, ಯಾಕಂದರೆ ನಾವು ನೋಡಿರಲ್ಲ ಅಲ್ವಾ ಕಾರ್ ಒಳಗಡೆ ಎಲ್ಲ ಈ ರೀತಿ ಸಪ್ರೇಟ್ ಮಾಡಿ ಇಟ್ಟಾಗ ನೋಡೋಕೆ ಒಂಥರ ಖುಷಿ ಆಗುತ್ತೆ. ಹೆಂಗಿರುತ್ತೆ ಒಳಗೆಲ್ಲ ಅನ್ನೋದೆಲ್ಲ ಗೊತ್ತಾಗುತ್ತೆ ನಮಗೆ. ನಾನು ಇನ್ನೊಂದು ಸರ್ತಿ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ ಫ್ರೆಂಡ್ಸ್, ಲಾಸ್ಟಲ್ಲಿ ನಾನು ತಾಯಿ ಚಾಮುಂಡಿ ಫೋಟೋ ಹಾಕಿದ್ದೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಆಯಿತಾ? ನಾನು ದೇವಸ್ಥಾನದ ಹತ್ರ ಎಲ್ಲ ಒಳಗೆಲ್ಲ ನಮಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ, ಹಂಗಾಗಿ ನಾನು ದೇವಸ್ಥಾನದ ಒಳಗೆಲ್ಲ ವಿಡಿಯೋ ಮಾಡಿಲ್ಲ. ಆಚೆ ಮಾತ್ರ ಎಷ್ಟು ಕ್ರೌಡ್ ಇತ್ತು ಅಂದ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ. ಯಾಕೆ ಇವಾಗಲೇ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲೆಲ್ಲ ನಾನು ದೇವಸ್ಥಾನದ ಹತ್ರ ಎಲ್ಲ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ಯಾಕಂದರೆ ತುಂಬ ರಶ್ ಇತ್ತಲ್ಲ, ಹಂಗಾಗಿ. ನಾವು ಹೋಗಿದ್ದಿತ್ತು ಪೌರ್ಣಮಿ ದಿವಸ ಅಂತೂ ಇನ್ನೂ ಸಿಕ್ಕಾಪಟ್ಟೆ ರಶ್ ಇತ್ತು. ಇಲ್ಲಿ ನೋಡಿ, ಪಯಣ ಅಂದ್ಬಿಟ್ಟು ಚೆನ್ನಾಗಿ ಕುತ್ಕೊಳ್ಳೋಕ್ಕೆಲ್ಲ ಮಾಡಿದ್ದಾರೆ, ಫೋಟೋಸ್ ತೊಗೊಳ್ಳೋರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿತ್ತು. ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ. ಅದು ಇದು ನೋಡಿ, ಸೇರು ಇವೆಲ್ಲ ಇರುತ್ತಲ್ವ, ಅವೆಲ್ಲ ಇದೆ. ಆ್ಯಕ್ಚುಲಿ ಅದು ಫೋಟೋ ಒಂದು ಮುಂದೆ ಬಂದುಬಿಟ್ಟಿದೆ, ಅದು ಕೆಳಗಡೆನೇ ಇದೆ. ಇದೆಲ್ಲ ಆದಮೇಲೆ ಕೆಳಗಡೆ ಇದೆ ಅದು.
ಇನ್ನೇನು ಆಲ್ಮೋಸ್ಟ್ ಕಾರ್ದೆಲ್ಲ ಮುಗೀತು. ಕೆಳಗಡೆ ಎಲ್ಲ ಅದೇ ನಾನು ತೋರಿಸಿದ್ನಲ್ಲ ಸೇರೆಲ್ಲ ಇದ್ದಾವೆ ಅಂದ್ಬಿಟ್ಟು ಅದರದ್ದು ಹಳೇದು ಕಾಲದ ಐಟಮ್ಸ್ ಎಲ್ಲ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಕೆಳಗೆ. ನೋಡಿ ಈ ಕಾರ್ ಫುಲ್ಲು ರೆಡ್ ಕಲರ್ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಇತ್ತು ಅದನ್ನು. ಇದು ಸಿಲ್ವರ್ ಕಲರ್ ಕಾರು. ಆ್ಯಕ್ಚುಲಿ ನಾನು ಫುಲ್ಲು ಡೀಟೈಲಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಕಾರ್ದು. ನನ್ನ ಪ್ರಕಾರ ಒಂದೂ ಮಿಸ್ ಮಾಡಿಲ್ಲ ನಾನೇನು, ಯಾಕಂದರೆ ನೋಡೋರಿಗೆ ಫುಲ್ ಇನ್ಫಾರ್ಮೇಷನ್ ಸಿಗಲಿ ಅಂದ್ಬಿಟ್ಟು ನಾನು ಪೂರ್ತಿಯಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬರೀ ಗಾರ್ಡನ್ ವಿಡಿಯೋಸು ಯಾಕೆ ನಾನು ಹಾಕ್ತಿಲ್ಲ ಈ ನಡುವೆ ಅಂದರೆ, ಮೇಲ್ಗಡೆ ಗಾರ್ಡನ್ ಖಾಲಿ ಮಾಡಿ ಟೆರೆಸ್ ಮೇಲಿಂದ ಕೆಳಗಡೆ ತಂದಿಟ್ಕೊಂಡ್ಮೇಲೆ ನೋಡಿ ಇದೆಲ್ಲ ಕಾಂತಾರ ಫಿಲಮಲ್ಲಿ ತೋರಿಸಿದಾರಲ್ಲ ಆ ಥರ ದೇವರ ಮುಖವಾಡಗಳು ಇವೆಲ್ಲ, ಅದನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಮತ್ತು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಳೇ ಕಾಲದ್ದು ವಸ್ತುಗಳು ಇಲ್ಲಿಟ್ಟಿರೋದು. ನೋಡಿ ಶಾವಿಗೆದು ಒತ್ತ ಮಣೆ ಬರುತ್ತಲ್ವ ಅದು, ಮತ್ತು ಇಲ್ಲಿ ನೋಡಿ ವಾಲಲ್ಲಿ ಸೌಟು, ಕಿಚನ್ ಐಟಮ್ಸು, ಮಚ್ಚು, ಕರ್ಣೆ ಈ ಥರದ್ದೆಲ್ಲ ಇಟ್ಟಿದ್ದಾರೆ. ಇಲ್ಲಿ ರಾಗಿ ಬೀಸೋ ಕಲ್ಲು, ಒತ್ತಿನ ಮಣೆ, ಪಾತ್ರೆ, ಮತ್ತು ಸಾಂಬಾರು, ಇಡ್ಲಿಗೆ ಸಾಂಬಾರು 4 ಥರದ್ದು ಕುಕ್ಕೆ. ಎಕ್ಸ್ಕ್ಯೂಸ್ ಮಿ, ನಾನು ಯಾವತ್ತು ಇಷ್ಟು ಲಾಂಗ್ ವಿಡಿಯೋ ಮಾಡಿಲ್ಲ ಅಲ್ವಾ, ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಇನ್ನೂ ಗೊತ್ತಾಗ್ತಿಲ್ಲ. ಹೊಸ ಯೂಟ್ಯೂಬರ್ ಆಗಿದ್ದರಿಂದ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಇಲ್ಲೂ ಅಷ್ಟೇ ಎಲ್ಲ ಹಳೆ ಕಾಲದ್ದು. ನಮ್ಮ ಮನೆಯವರು ನಿಂತ್ಕೊಂಡು ತೋರಿಸ್ತಾ ಇದ್ದಾರೆ ಮಗಳಿಗೆ ಎಲ್ಲ ಐಟಮ್ಸ್. ಇದೆಲ್ಲ ನೋಡಿ ಸೇರು, ಪಾವು. ಅದು ಫಸ್ಟಲ್ಲಿ ಬಂತಲ್ವ ವಿಡಿಯೋ, ಅದು ಹಾಕೋವಾಗ ನಾನು ಸ್ವಲ್ಪ ಫೋಟೋನ ಬೇಗ ಸೆಲೆಕ್ಟ್ ಮಾಡಿದ್ದೀನಿ ಅದನ್ನು, ಯಾಕಂದರೆ ನಾನು ವಿಡಿಯೋ ಮಾಡ್ತಾ ಫೋಟೋನೂ ತಕ್ಕೊಂಡಿದ್ದೆ ಆಯಿತಾ, ಇವೆಲ್ಲ ಬೇಕಾಗತ್ತೆ ಅಂದ್ಬಿಟ್ಟು. ನೋಡಿ ಅದು ಬಾಣಲಿ ಥರದ್ದು, ಮತ್ತು ಕುಟ್ತಾರಲ್ಲ ಒನಕೆ, ಅದೆಲ್ಲ ಇದೆ. ಇಲ್ಲೂ ಅಷ್ಟೇ ನೋಡಿ ಮಿರರು, ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ, ಒಂದು ಸತಿ ನೋಡಬೇಕು. ಇದು ಆಲೆ ಮನೇಲಿ ಇದು ಕಾಯಿಸ್ತಾರಲ್ವ ಅದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆವಾಗಿನ ಕಾಲದ್ದು ಕ್ಯಾಮ್ರಾ ಅನ್ಕೋತೀನಿ, ಕ್ಯಾಮ್ರಾನೇ ಅನಿಸುತ್ತೆ, ಯಾಕಂದರೆ ಅಲ್ಲಿ ಹತ್ರ ಹೋಗಿ ನೋಡೋಕ್ಕಾಗಲ್ಲ. ಇವೆ ನೋಡಿ ಟೈಪ್ರೈಟರ್ಗಳು, ಆಗಿನ ಕಾಲದ್ದೆಲ್ಲ ಟೈಪಿಂಗ್ ಮಿಷಿನ್ಸ್, ಇವೆಲ್ಲ ಎಷ್ಟು ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಇದು ಟೆಲಿಸ್ಕೋಪ್ ಅನಿಸುತ್ತೆ, ಹೌದು ಟೆಲಿಸ್ಕೋಪ್. ಇದು ಕ್ಯಾಮ್ರಾ ಅಂತೆ, ಅವ್ರು ಯಾರೋ ಹಂಗಂದ್ರು ಮಾತಾಡ್ತಾಯಿದ್ರು. ಮತ್ತು ನೋಡಿ ಇದು ಬೊಂಬೆಗಳು ತುಂಬ ಅಟ್ರಾಕ್ಟಿವ್ ಆಗಿದೆ. ಇಲ್ಲೆಲ್ಲ ಕಾಯಿನ್ಸ್ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಏನೋ ಲಿಪಿ ಥರ ಇಟ್ಟಿದ್ರು, ತಾಳೆಗರಿ ಮೇಲೆ ಬರೆದಿರ್ತಾರಲ್ವ ಅದು ಇಟ್ಟಿದ್ರು. ನಾನು ಅದು ನನ್ನ ಮೊಬೈಲಲ್ಲಿ ಝೂಮ್ ಆಗದೆ ಆದರೂ ಕಾಣಿಸ್ಲಿಲ್ಲ, ಸಾರಿ, ಏನು ಅಂದ್ಕೋಬೇಡಿ. ನೋಡಿ ಫುಲ್ಲು ಝೂಮ್ ಹಾಕಿ ನೋಡಿದೆ, ಅದೇನು ಕಾಣಿಸ್ಲಿಲ್ಲ ನನಗೆ. ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅವರು ಬರೆದಿರೋದು, ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಮತ್ತು ಇಲ್ಲೆಲ್ಲ ಇತ್ತು ಪೇಪರ್ಸು, ಪಂಚಾಂಗಗಳು, ಹಳೇ ಕಾಲದ ಪೇಪರ್ಸು, ಮೈಸೂರು ಸ್ಟಾರ್ ಇದು ಪೇಪರ್ ಎಲ್ಲ ಇಟ್ಟಿದ್ರು, ಹಳೆ ಕಾಲದ ವಸ್ತುಗಳೆಲ್ಲ. ನೋಡಿ ಇದು ಅಷ್ಟೇ ಹಳೆ ಕಾಲದ್ದು, ತುಂಬ ಹಳೆ ಕಾಲದ್ದು ಇದೆಲ್ಲ. ಇಷ್ಟೆಲ್ಲ ಗೊತ್ತಿಲ್ಲ, ಈಗ ನಾವು ಒಂದೇ 3-4 ದಿವಸದ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಷ್ಟು ವರ್ಷದ್ದೆಲ್ಲ ಹೆಂಗೆ ಕಾಪಾಡ್ಕೊಂಬಂದಿದ್ದಾರೆ ನೋಡಿ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಕಲೆಕ್ಷನ್ ಮಾಡಿರೋರಿಗೆ. ನೋಡಿ ಇದು ಬೊಂಬೆಗಳಂತೂ ನಂಗೆ ತುಂಬ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವರು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಅವ್ರು ಆ ಹುಡುಗ ಯಾರೋ ಟಚ್ ಮಾಡಿದ್ದಕ್ಕೆ ಅವರು ಬೈತಾಯಿದ್ರು ನೋಡಿ. ಅಲ್ಲಿ ಮೇಂಟೈನ್ ಮಾಡೋಕೆ ಇರ್ತಾರೆ ಒಬ್ರು, ಯಾವಾಗಲೂ ನೋಡ್ಕೋತಾ ಇರ್ತಾರೆ, ಯಾಕಂದರೆ ಮಕ್ಕಳೆಲ್ಲ ಬರ್ತಾರಲ್ವ, ಒಂದು ಸತಿ ಮುಟ್ಟಿ ಹಾಳಾಗ್ಬಿಟ್ರೆ ಅಷ್ಟೇ, ಅದು ಹೋಯ್ತು. ಇದೆಲ್ಲ ಕ್ಯಾಮ್ರಾಗಳಂತೆ ಹಳೆ ಕಾಲದ್ದು. ಮತ್ತು ಈ ಕಡೆ ಎಲ್ಲ ಕಾಯಿನ್ಸ್ ಇಟ್ಟಿದ್ದಾರೆ, ನೋಟು ಕಾಯಿನ್ಸು ಎಲ್ಲ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು ನೋಡಿ. ನಾನು ಅದ್ರ ಜೊತೆಗೆ ಒಂದೊಂದು ಪಿಕ್ಕು ತೊಗೊಂಡಿದ್ದೀನಿ ಹಂಗೇನೆ ವಿಡಿಯೋ ಜೊತೆಗೆ. ನೋಡಿ ಎಷ್ಟೊಂದು ಕಾಯಿನ್ಸು, ಅದು ತುಂಬ ಹಳೇದು. ಇದ್ರ ಮೇಲೆ ನೋಡಿ ಧರ್ಮಸ್ಥಳ ಅಂತ ಬರ್ತಿದೆ. ಇದೆಲ್ಲ ಸ್ಟ್ಯಾಂಪು, ಎಲ್ಲ ಹಳೆ ಕಾಲದ್ದೇನೆ, ಹೊಸದು ಯಾವುದೂ ಇಲ್ಲ, ಎಲ್ಲ ಹಳೆ ಕಾಲದ ಸ್ಟ್ಯಾಂಪ್ಗಳು, ಕಾಯಿನ್ನು ಮತ್ತು ನೋಟು. ಇದೆಲ್ಲ ನಾವು
20 ರುಪೀಸು 2 ರುಪೀಸ್ ನೋಟೆಲ್ಲ ಇದೆ. ನಾವು ಚಿಕ್ಕ ಹುಡುಗರಿದ್ದಾಗ ನೋಡಿದ್ವಿ. ಇವಾಗಂತೂ ಯಾವುದು ನಡೆಯಲ್ಲ ಬಿಡಿ. ಹಳೆ ಕಾಲದ್ದು ಆಗೋಯ್ತು. ಅದಕ್ಕೂ ಏಜ್ ಆಗೋಯ್ತು, ನೋಟ್ಗೂ ಏಜ್ ಆಗೋಯ್ತು. ಕಾಲ ಅಂತೂ ಹೋಯ್ತು ಹಿಂದೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಅಗ್ಲಗ್ಲ ಇದೆ. ಇದು 1000 ರುಪೀಸ್ ನೋಟ್ ಅನಿಸುತ್ತೆ. ಯಾವುದು ಕಂಟ್ರಿದು ಅಷ್ಟು ನನಗೆ ಐಡಿಯಾ ಇಲ್ಲ. ನಿಮಗೆ ಗೊತ್ತಿದ್ರೆ ನೀವೇ ನೋಡ್ಕೊಳ್ಳಿ, ಇಲ್ಲ ಸರ್ಚ್ ಮಾಡ್ಕೊಳ್ಳಿ. ಇದು ನೋಡಿ ತುಂಬ ಚೆನ್ನಾಗಿ ಜೋಡಿಸಿದ್ರು ಡಿಸೈನಾಗೆ ಕಾಯಿನ್ಸು. ನೋಡಿ ಇದೆಲ್ಲ ಆ್ಯಕ್ಚುಲಿ ಲೈವಾಗಿ ಮಾಡಿ ನೋಡಿದ್ರೆ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಆ ಕಾಯಿನ್ ಮೇಲೆಲ್ಲ ಡ್ರಾಯಿಂಗ್ಸು, ಹಳೆ ಕಾಲದ ದೇವ್ರದುಗಳು ವಿಗ್ರಹ ಎಲ್ಲ ತುಂಬ ಡೀಟೇಲಾಗಿ ಕೆತ್ತಿರ್ತಾರಲ್ವ, ಅದೆಲ್ಲ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ವಿಡಿಯೋಗಿಂತ ಲೈವಲ್ಲಿ ತುಂಬ ಪ್ಲೆಸೆಂಟ್ ಅನಿಸುತ್ತೆ ನೋಡೋಕ್ಕೆ. ನೋಡಿ ಇದೆಲ್ಲ ಆ್ಯಕ್ಚುಲಿ ಇದು ಶಿಲ್ವೆದು ಕ್ರಿಶ್ಚಿಯನ್ಸ್ ಅವ್ರದ್ದು. ಮತ್ತು ಇವೆಲ್ಲ ಇಟ್ಟಿದ್ದಾರೆ ವಿಗ್ರಹಗಳದೆಲ್ಲ. ಇಲ್ಲಿ ಗಿಡ ಇಟ್ಟಿದ್ದಾರೆ. ನನ್ನ ಮಗಳೋಗಿ ಅಲ್ಲಿ ಗಿಡದ ಹತ್ರ ಕೂತಿದ್ದಾಳೆ ಫ್ರೆಂಡ್ಸ್. ಇಲ್ಲಿ ನೋಡಿ ಕತ್ತಿ ಇಟ್ಟಿದ್ದಾರೆ ಇಲ್ಲೆಲ್ಲ. ಕತ್ತಿ ಅಂದರೆ ಆಲ್ಮೋಸ್ಟ್ ರಾಜರ ಕಾಲದ್ದೇ ಆಗುತ್ತೆ. ಬಂದೂಕು, ಗನ್ ಅನ್ನಲ್ಲ ಇವಕ್ಕೆ, ಆ್ಯಕ್ಚುಲಿ ಬಂದೂಕ್ ಅಂತಾರೆ. ಬಂದೂಕುಗಳು ಇದು ನೋಡಿ ಎಷ್ಟು ಉದ್ದ ಇದೆ. ಬ್ಯಾಕ್ ಟು ಗಾರ್ಡನ್. ಇವಾಗ ಆಚೆಗಡೆ ಊಟಕ್ಕೆ ಆ್ಯಕ್ಚುಲಿ ತಿಂಡಿಗೆ ಬಂದಿದ್ವಲ್ಲ, ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಪ್ಲ್ಯಾಂಟ್ಸು. ಕಲರ್ ಐಬಿಸ್ಕಸ್ ಎಲ್ಲ ಹಾಕಿದ್ದಾರೆ. ಒಂದು ಸ್ವಲ್ಪ ಎಲ್ಲ ಮುದ್ರೋಗಿತ್ತು, ಸ್ವಲ್ಪ ಎಲ್ಲ ಚೆನ್ನಾಗಿತ್ತು, ಅದನ್ನೇ ವಿಡಿಯೋ ಮಾಡಿಕೊಂಡೆ. ಇದು ತುಂಬ ಇಷ್ಟ ಆಯಿತು ನನಗೆ. ನೋಡಿ ಗಿಡದಲ್ಲಿ ಹೂವನೇ ಹೂವು, ಫುಲ್ಲು ಹೂವು. 2 ಗಿಡನೂ ಫುಲ್ಲು ಹೂವು ಇದೆ. ಇದ್ರ ಹೆಸ್ರು ಗೊತ್ತಿಲ್ಲ ನನಗೆ. ನೋಡಿದ್ದೀನಿ ಒಂದು 2-3 ಸತಿ. ಇಷ್ಟು ಹತ್ರದಿಂದ ನಾನು ಇದು ಗಿಡನ ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು. ನನ್ನ ಮಗಳು ಎಲ್ಲೋದ್ರೂ ಬಂದ್ಬಿಡ್ತಾಳೆ ಫೋಟೋ ತೆಗಿ ಅಂತ. ಅವಳದು ಹಂಗೂ ಫೋಟೋ ತೆಗ್ದೆ ಒಂದು. ನನ್ನ ಮಗ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಯಾವಾಗಲೂ ಹಾಗೆ ಮಾಡ್ತಾರೆ ಅವರು. ತಿಂಡಿಗೆ ಊಟಕ್ಕೆ ಹೋದಾಗ ಅವ್ರದ್ದೇ ಲೋಕ ಅವರಿಗೆ. ಮತ್ತು ಇಲ್ಲೊಂದು ಫ್ಲವರ್ ಇತ್ತು, ನಾನು ಅದು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ನೋಡಿ ಮೈಸೂರು ಏರ್ಪೋರ್ಟ್, ಮೈಸೂರು ವಿಮಾನ ನಿಲ್ದಾಣ. ಅಷ್ಟು ಕ್ಲಿಯರಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇದು ನೋಡಿ ನಂಜನಗೂಡು. ರಶ್ ನೋಡ್ಬೋದು ನೀವು, ಎಲ್ಲಿಂದ ಇದೆ ಕ್ಯೂ ಅಂತ. ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಇದೆ. ದರ್ಶನ ಆ್ಯಕ್ಚುಲಿ ಮಾಡಿಕೊಂಡೇ ಬಂದ್ವಿ, ಅಷ್ಟು ರಶ್ ಇದ್ರೂ. ದೇವರು ನಮ್ಮ ಕಡೆ ಇದ್ದಾನೆ ಅನ್ನೋದಕ್ಕೆ ಅದೇ ನಮಗೆ ನೆಮ್ಮದಿ. ಅಷ್ಟು ರಶ್ ಇದ್ರೂ ನಮಗೆ ದೇವರು ತುಂಬ ಚೆನ್ನಾಗಿ ದರ್ಶನ ಕೊಟ್ಟ. ಆ್ಯಕ್ಚುಲಿ 1-2 ಸತಿ ಹೋಗಿ ನಾವು ವಾಪಸ್ ಬಂದಿದ್ವಿ. ಈ ವಿಡಿಯೋದಲ್ಲಿ ತುಂಬ ಪರ್ಸ್ನಲ್ ಥಿಂಗ್ಸ್ ಶೇರ್ ಮಾಡ್ತಾಯಿದ್ದೀನಿ ನಾನು. 2 ಸತಿ ಆ್ಯಕ್ಚುಲಿ ಹೋಗಿ ದರ್ಶನ ಸಿಗ್ದಲೇ ವಾಪಸ್ ಬಂದಿದ್ವಿ. ಹಿಂಗೆ ಕ್ರೌಡ್ ಇತ್ತು, ಸಿಕ್ಕಾಪಟ್ಟೆ ಕ್ರೌಡು. ನೋಡಿ ಕಾಲಿಡೋಕ್ಕೂ ಜಾಗ ಇಲ್ಲ. ನಾನು ಫಸ್ಟ್ ಹೇಳ್ದಂಗೆ ನಾವು ಹೋಗಿದ್ದಿತ್ತು ಪೌರ್ಣಮಿ ದಿವಸ, ಈ ಮಂತಲ್ಲೇ. ನಾನಿದು ವಿಡಿಯೋ ಹಾಕೋದು ಬೇಡ ಅಂತ ಸುಮ್ಮನಾಗಿದ್ದೆ ಆ್ಯಕ್ಚುಲಿ. ಅಲ್ಲಿಂದ ಮೈಸೂರಲ್ಲೂ ದರ್ಶನ ಆಯಿತು. ಸ್ಪೆಷಲ್ ಟಿಕೆಟ್ ತೊಗೊಂಡೋದ್ವಿ. ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇತ್ತು. ನೀವು ನೋಡ್ಬೋದು ಎಷ್ಟು ಗಾಡಿ ಮೇಲೆ, ಇಷ್ಟು ಗಾಡಿ ಇದೆ. ನಾನು ಅಲ್ಲೆಲ್ಲ ಏನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಇಲ್ಲೇ ಮಾಡ್ತಾ ಇರೋದು. ಇದು ಆಚೆಗಡೆಯಿಂದ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿಂದ ಹೊರಟ್ವಿ ನಾವು ಮನೆ ಕಡೆ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು. ಇವಾಗಲೂ ಹೇಳ್ತಾಯಿದ್ದೀನಿ, ಲಾಸ್ಟಲ್ಲಿ ಅಮ್ಮನ ಫೋಟೋ ಇದೆ. ಲೈಕ್ ಮಾಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ಸಪೋರ್ಟ್ ಮಾಡಿ. ಮತ್ತು ನಿಮ್ಗೆ ಯಾರು ಫ್ರೆಂಡ್ಸು ಕಾರ್ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ನೆಕ್ಸ್ಟ್ ಬ್ಲಾಗು ನಾನು ವಿಡಿಯೋ ಗಾರ್ಡನಿಂಗ್ದೇ ಹಾಕ್ತೀನಾ ಇಲ್ಲ ಬೇರೆದು ಹಾಕ್ತೀನಾ ಗೊತ್ತಿಲ್ಲ, ನೋಡೋಣ. ಮನೆ ಕಡೆ ಹೊರಟ್ವಿ ನಾವು, ಬ್ಯಾಕ್ ಟು ಬ್ಯಾಂಗ್ಳೂರ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಈ ವಿಡಿಯೋಗಂತೂ ತುಂಬ ಸಪೋರ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಇಲ್ಲಿಂದನೇ ಇನ್ನೊಂದು ಸತಿ ಚಾಮುಂಡಿಗೆ ಒಂದು ಕೈ ಮುಗಿತಾ ಥ್ಯಾಂಕ್ ಯು ಫ್ರೆಂಡ್ಸ್.